ಲಾ ಆಫ್ ಅಟ್ರಾಕ್ಷನನ್ನು 5ನೇ ಸ್ತಂಭ ಇನ್ಸ್ಪೈರ್ಡ್ ಆ್ಯಕ್ಷನ್, ಪ್ರೇರಿತ ಕರ್ಮ. ನಿಮಗೆ ಇನ್ನೊಂದು ಸ್ಟೋರಿ ಹೇಳ್ತೀನಿ. ವಿವೇಕ್ ಹೆಸರಿನ ಒಬ್ಬ ಹುಡುಗ ಇದ್ದ. ಅವನ ಕನಸಾಗಿತ್ತು ಕಾಫಿ ಓಪನ್ ಮಾಡೋದು. ಅವನ ವಿಷನ್ ಬೋರ್ಡ್ ಮಾಡಿದ್ರು, ವಿಜುವಲೈಸೇಷನ್ ಮಾಡಿದ್ರು, ಗ್ರ್ಯಾಟಿಟ್ಯೂಡ್ ಪ್ರಾಕ್ಟೀಸ್ ಮಾಡಿದ್ರು. ಆದರೆ ವರ್ಷಗಳು ಕಳೀತಾನೇ ಇದೆ, ಏನೊಂದು ಆಗ್ತಾನೇ ಇಲ್ಲ, ಆಗಲಿಲ್ಲ. ಒಂದು ದಿನ ಇದ್ದಕ್ಕಿದ್ದಂಗೆ ಒಂದು ವಿಚಾರ ಬಂತು. ಯಾಕೆ ನಾನು ಸಣ್ಣ ಸ್ಟಾಲ್ನಲ್ಲಿ ಶುರು ಮಾಡಬಾರ್ದು ಅಂತ. ವಿವೇಕ್ ಧೈರ್ಯ ಮಾಡಿ ಹೆಜ್ಜೆ ಮುಂದಿಟ್ಟರು. ಮೊದಲನೇ ದುಡಿಮೆ ತುಂಬಾ ಸಣ್ಣದಾಗಿತ್ತು, ಆದರೆ ಅವ್ರ ಒಳಗೆ ವಿಶ್ವಾಸ ಇನ್ನೂ ಗಟ್ಟಿಯಾಗಿತ್ತು. ನಿಧಾನವಾಗಿ ಆ ಸ್ಟಾಲ್ ಕಾಫಿಯಾಗಿ ಮಾರ್ಪಾಟಾಯಿತು. ಸ್ವಲ್ಪ ವರ್ಷಗಳಲ್ಲೇ ವಿವೇಕ್ನ ಕನಸು ನಿಜ ಆಗಿಬಿಡ್ತು. ಅವರು ಅನುಭವ ಮಾಡಿದ್ರು, ಬ್ರಹ್ಮಾಂಡ ನಮಗೆ ಅವಕಾಶ ಕೊಡುತ್ತೆ, ಆದರೆ ಆ ಸಮಯದಲ್ಲಿ ಹೆಜ್ಜೆ ಇಡಬೇಕಾಗುತ್ತೆ. ಇದೇನೆ ಇನ್ಸ್ಪೈರ್ಡ್ ಆ್ಯಕ್ಷನ್. ಈ ಹೆಜ್ಜೆ ಹೃದಯದಿಂದ ಬಂದಿರುತ್ತೆ. ಇದನ್ನು ಎತ್ತಿಡೋದ್ರಿಂದಾನೇ ಅನಿಸುತ್ತೆ ಇದೇ ಸರಿ ಅಂತ. ಇನ್ಸ್ಪೈರ್ಡ್ ಆ್ಯಕ್ಷನ್ನ ಟಾಪಿಕ್ನ ಅಭ್ಯಾಸ ತುಂಬಾ ಸುಲಭ ಆಗಿರುತ್ತೆ. ನಿಮ್ಮ ಕನಸಿಗಾಗಿಯೇ ಒಂದು ಸಣ್ಣ ಹೆಜ್ಜೆ ಇಡೋದಾಗಿರುತ್ತೆ. ಬೇಕಾದರೆ ಒಂದು ಕಾಲ್ ಆಗಿರಲಿ, ಇಲ್ಲ ಒಂದು ಇಮೇಲ್ ಆಗಿರಲಿ, ಇಲ್ಲ ಒಂದು ಸಣ್ಣ ರಿಸರ್ಚ್ ಆಗಿರಲಿ, ಮೊದಲನೇ ಸಲ ನೋಟ್ನಲ್ಲಿ ಬರೆಯೋದಾಗಿರಲಿ. ನೆನ್ಪಿಟ್ಕೊಳ್ರಿ, ಇನ್ಸ್ಪೈರ್ಡ್ ಆ್ಯಕ್ಷನ್ನ ಅರ್ಥ ದೊಡ್ಡ ಹೆಜ್ಜೆ ಅಂತ ಅಲ್ಲ, ಸರಿಯಾದ ದಿಕ್ಕಿನಲ್ಲಿ ಸಾಗೋಕೆ ಎತ್ತಿಡೋ ಸಣ್ಣ ಹೆಜ್ಜೆನೂ ಕೂಡ ನಿಮ್ಮ ಎನರ್ಜಿಯನ್ನು ಬದಲಾಯಿಸ್ಬಿಡುತ್ತೆ. 5ನೇ ಸ್ತಂಭನೇ ಇನ್ಸ್ಪೈರ್ಡ್ ಆ್ಯಕ್ಷನ್. ಕನಸನ್ನು ಕೇವಲ ಯೋಚಿಸೋದೇ ಆಗಿರಲ್ಲ, ಜೀವಿಸೋದು ಕೂಡ ಮುಖ್ಯವಾಗುತ್ತೆ, ಅವಶ್ಯಕವಾಗಿರುತ್ತೆ. ನಿಮಗೇನಾದರೂ ಈ ಜರ್ನಿ ಇಷ್ಟ ಆಗಿದ್ದರೆ ಈ ವಿಡಿಯೋನ ಶೇರ್ ಮಾಡಿರಿ. ಯೂನಿವರ್ಸ್ನ ಕ್ರಿಯೇಷನ್ನ ಪಾರ್ಟ್ನಲ್ಲಿ ಭಾಗ ಆಗ್ರಿ. ನೆನ್ಪಿಟ್ಕೊಳ್ರಿ, ನೀವೇನು ಥಿಂಕ್ ಮಾಡ್ತೀರೋ ಅದೇ ಆಗ್ತೀರಾ. ಇದರಿಂದನೇ ನೀವು ಕೇವಲ ಸುಂದರತೆಯ ಬಗ್ಗೆ ಯೋಚನೆ ಮಾಡಿರಿ, ಆ ಸುಂದರತೆಯನ್ನೇ ಪಡ್ಕೊಳ್ರಿ. ಥ್ಯಾಂಕ್ ಯು. ಥಿಂಕ್ ಅಬೌಟ್ ಇಟ್.